ಸಂಗೊಳ್ಳಿ ರಾಯಣ್ಣ ಅರ್ಬನ್ ಕೋಆಪರೇಟಿವ್ ಸೊಸೈಟಿ ಗಜರಾಜ್ ಹಾಗೂ ಭೀಮಾಂಬಿಕಾ ಸಂಸ್ಥೆಯ ಮುಖ್ಯಸ್ಥರಾದಂತ ಶ್ರೀಯುತ ಆನಂದ್ ಬಾಲಕೃಷ್ಣ ಅಪ್ಪುಗೋಳ್ ಹಾಗೂ ಆತನ ಪತ್ನಿ ಮತ್ತು ನಿರ್ದೇಶಕರು ಸೇರಿ ಸೊಸೈಟಿಯ ಎಲ್ಲ ಹಣವನ್ನ ವಂಚನೆ ಮಾಡಿ ಠೇವಣಿದಾರರಿಗೆ ಮೋಸ ಮಾಡಿದ್ದಾರೆ ಅಂತ ಕಡೆ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಯಿತು. ತದನಂತರ ಹಲವಾರು ಠೇವಣಿದಾರರು ಗ್ರಾಹಕರ ನ್ಯಾಯಾಲಯ ಹಾಗೂ ವಿವಿಧ ನ್ಯಾಯಾಲಯಗಳಲ್ಲಿ ಪ್ರಕರಣಗಳನ್ನು ದಾಖಲು ಮಾಡಿ ಆದೇಶಗಳನ್ನ ಪಡೆದ್ರು. ಆದ್ರೆ ಕರ್ನಾಟಕ ಸರ್ಕಾರ ಕೆಪಿಐಡಿ ಕಾಯ್ದೆ ಅಡಿಯಲ್ಲಿ ಸಕ್ಷಮ ಪ್ರಾಧಿಕಾರವನ್ನ ನೇಮಕ ಮಾಡಿ ಅರ್ಜಿಗಳನ್ನ ಕರೆದ್ರು. ಅದರ ಪ್ರಕಾರ ಠೇವಣಿದಾರರು ತಮ್ಮಲ್ಲಿರ್ತಕ್ಕಂಥ ಎಲ್ಲ ದಾಖಲೆಗಳನ್ನ ಸಲ್ಲಿಸಿ ಹಣ ಮರುಪಾವತಿ ಮಾಡುವಂತೆ ವಿನಂತಿಸಿದರು. ಆದರೆ ಸಕ್ಷಮ ಪ್ರಾಧಿಕಾರದವರು ನೀವು ಕೊಟ್ಟಿರುವ ದಾಖಲೆಗಳು ಸರಿ ಇಲ್ಲ, ನೀವು 20,000ಕ್ಕಿಂತ ಹೆಚ್ಚು ನಗದು ಹಣವನ್ನು ನೀವು ಠೇವಣಿ ಮಾಡಿದ್ದೀರಿ, ಕೊಡಕ್ ಬರುವುದಿಲ್ಲ ಅಂತೇಳಿ ಆದೇಶ ಮಾಡಿದ್ರು. ಅದನ್ನ ವಿರೋಧಿಸಿ ಠೇವಣಿದಾರರು ಹೈಕೋರ್ಟ್ ನಲ್ಲಿ ಪ್ರಕರಣಗಳನ್ನು ದಾಖಲು ಮಾಡಿದ್ರು. ಮಾನ್ಯ ಉಚ್ಚ ನ್ಯಾಯಾಲಯವು ಠೇವಣಿದಾರರು ಇಟ್ಟಂತ ಹಣ ಕ್ರಮಬದ್ಧವಾಗಿದೆ, ಆ ಹಣವನ್ನು ಕೊಡಬೇಕು ಅಂತ ಹೇಳಿ ಆದೇಶ ಆಯಿತು. ಆ ಆದೇಶದ ಪ್ರತಿಗಳನ್ನ ತಗೊಂಡು ಮತ್ತೆ ಸಕ್ಷಮ ಪ್ರಾಧಿಕಾರಕ್ಕೆ ಹೋಗಿ ಅರ್ಜಿಗಳನ್ನ ನೀಡಿದ್ರು. ಅಧಿಕಾರಿಗಳು ಮತ್ತೆ ಹಲವಾರು ಅಸಾಧ್ಯವಾದಂತಹ ದಾಖಲೆಗಳನ್ನ ಪೂರೈಸಬೇಕೆಂದು ಕೇಳಿದ್ರು. ಆದ್ರೂ ಕೂಡ ಠೇವಣಿದಾರರು ತಮ್ಮಲ್ಲಿರ್ತಕ್ಕಂಥ ಎಲ್ಲ ದಾಖಲೆಗಳನ್ನ ಸಲ್ಲಿಸಿ ಹಣವನ್ನು ನೀಡಬೇಕಂತ ಹೇಳಿ ವಿನಂತಿಸಿಕೊಂಡ್ರು. ಆದ್ರೂ ಮತ್ತೆ ಇವತ್ತು ಸಕ್ಷಮ ಪ್ರಾಧಿಕಾರದವರು ಕೆಪಿಐಡಿ ಕಾಯ್ದೆ ಅಡಿಯಲ್ಲಿ ಈ ದಾಖಲೆಗಳು ಸರಿ ಇಲ್ಲ ಅಂತ ಹೇಳಿ ಮತ್ತೆ ಅರ್ಜಿಗಳನ್ನ ತಿರಸ್ಕಾರ ಮಾಡಿದ್ದಾರೆ. 10 ವರ್ಷಗಳಿಂದ ಮಾಡತಕ್ಕಂತ ಹೋರಾಟದ ಫಲ ಇವತ್ತಿಗೂ ಕೂಡ ಕೆಪಿಐಡಿ ಕಾನೂನಿನ ಒಂದೇ ಒಂದು ಕಲಮಿನ ಅನುಗುಣವಾಗಿ ಇವತ್ತು ಠೇವಣಿದಾರರಿಗೆ ಹಣ ಸಿಗ್ತಾ ಇಲ್ಲ. ಇದೇ ತರ ಬಸವೇಶ್ವರ ವಿವಿಧೋದ್ದೇಶಗಳ ಸೌಹಾರ್ದ ಸಹಕಾರಿ ಸಂಸ್ಥೆಯು ಕೂಡ 2021ರಲ್ಲಿ ಬಂದಾಗಿದೆ. ಅಲ್ಲಿಯೂ ಕೂಡ ಕೆಪಿಐಡಿ ಕಾಯ್ದೆ ಅಡಿಯಲ್ಲಿ ಸಕ್ಷಮ ಪ್ರಾಧಿಕಾರಿಗಳನ್ನ ನೇಮಕ ಮಾಡಲಾಗಿದೆ. ಇವತ್ತಿಗೂ ಕೂಡ ಅಲ್ಲಿಯೂ ಕೂಡ ಹಣ ಠೇವಣಿದಾರರಿಗೆ ಸಿಕ್ಕಿಲ್ಲ. ಇವತ್ತು ಹಲವಾರು ವಯೋವೃದ್ಧರು, ನಿವೃತ್ತ ನೌಕರರು, ಸೈನಿಕರು ಹಣವನ್ನ ಏನು ಸಂಗೊಳ್ಳಿ ರಾಯಣ್ಣ ಸೊಸೈಟಿಯಲ್ಲಿ ಠೇವಣಿ ಮಾಡಿದಾರ, ಆ ಠೇವಣಿ ಮಾಡಿದಂತ ಠೇವಣಿದಾರರಿಗೆ ಹಣ ಸಿಗ್ತಾ ಇಲ್ಲ. ಇದಕ್ಕೆ ಕಾರಣ ಅಂತಂದ್ರೆ ಕೆಪಿಐಡಿ ಕಾನೂನಲ್ಲಿ ಇರ್ತಕ್ಕಂತ ಕೆಲವೊಂದು ದೋಷಗಳು. ಆದ್ದರಿಂದ ತಕ್ಷಣವೇ ಸರ್ಕಾರ ಈ ಕೆಪಿಐಡಿ ಕಾನೂನನ್ನ ರದ್ದುಗೊಳಿಸಬೇಕು ಅಥವಾ ಹಿಂಪಡೆದುಕೊಳ್ಬೇಕು. ಮತ್ತು ಈಗಾಗಲೇ ಏನು ಆನಂದ್ ಅಪ್ಪುಗೋಳ್ ಅವರ ಆಸ್ತಿಯನ್ನ ಪ್ರಾಧಿಕಾರದವರು ಹರಾಜು ಮಾಡಿದ್ದಾರೆ, ಹಣವನ್ನ ಸಂಗ್ರಹ ಮಾಡಿದ್ದಾರೆ, ಆ ಹಣವನ್ನ ತಕ್ಷಣವೇ ಠೇವಣಿದಾರರಿಗೆ ಪಾವತಿ ಮಾಡಬೇಕೆಂದು ಈ ಮೂಲಕ ನಾನು ವಿನಂತಿಸಿಕೊಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್. ನಾನು ನಾತೂರ್ ಅಂತ ವಕೀಲರು, ಬೆಳಗಾವಿ.